ಎಲ್ಲರ ಮನೆಯ ಅಡುಗೆ ಮನೆಯಲ್ಲೂ ಒಂದು ಬಿಳಿ ಪುಡಿ ಇದ್ದೇ ಇರುತ್ತೆ ಅಲ್ವಾ? ಹೌದು, ನಾವು ಮಾತಾಡ್ತಿರೋದು ಅಡುಗೆ ಸೋಡಾ ಬಗ್ಗೆ. ನೋಡೋಕೆ ತುಂಬಾನೇ ಸಿಂಪಲ್ ಆಗಿ ಕಾಣೋ ಈ ಪೌಡರ್ ಅಸ್ಲಿಗೆ ಅಷ್ಟೊಂದು ಸಿಂಪಲ್ ಅಲ್ಲ. ಒಂದೇ ಪುಡಿಗೆ ಹೇಗೆ ಎರಡು ಸಂಪೂರ್ಣ ಬೇರೆ ಬೇರೆ ಮುಖಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸುತ್ತಲ್ವಾ? ಒಂದು ಕಡೆ ಹೊಟ್ಟೆ ಉರಿಗೆ ಮದ್ದು, ಇನ್ನೊಂದು ಕಡೆ ಕೇಕ್ ಉಬ್ಸೋಕೆ ಬೇಕು. ಒಂದೇ ವಸ್ತುವಿಗೆ ಈ ಥರ ಎರಡೂ ಬೇರೆ ಬೇರೆ ಪವರ್ ಹೇಗೆ ಬಂತು? ಬನ್ನಿ, ಇದ್ರ ಹಿಂದಿರೋ ಸಿಂಪಲ್ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ಇದರ ಮೊದಲನೇ ಉಪಯೋಗದ ಬಗ್ಗೆ ಮಾತಾಡೋಣ. ತುಂಬಾನೇ ಜನಕ್ಕೆ ಆಗಾಗ ಕಾಡೋ ಒಂದು ಪ್ರಾಬ್ಲಮ್ ಎದೆಯುರಿ. ಇದಕ್ಕೆ ಅಡುಗೆ ಸೋಡಾ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಕೆಲವೊಂದು ಸಾರಿ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿಯಾಗಿ ಒಂದು ರೀತಿ ಉರಿ ಶುರುವಾಗುತ್ತೆ. ಅದನ್ನೇ ನಾವು ಆಸಿಡಿಟಿ ಅಂತೀವಿ. ಸೊ ಇಲ್ಲಿ ಮೇನ್ ವಿಲನ್ ಯಾರು ಅಂದ್ರೆ ಈ ಹೆಚ್ಚುವರಿ ಆಸಿಡ್. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸೀಕ್ರೆಟ್ ಇಲ್ಲೇ ಇದೆ ನೋಡಿ. ಅಡ್ಗೆ ಸೋಡಾ ಅಂದ್ರೆ ಕೆಮಿಕಲಿ ಅದೊಂದು ಬೇಸ್. ಅಂದ್ರೆ ಅದಕ್ಕೆ ಸ್ವಲ್ಪ ಕ್ಷಾರೀಯ ಗುಣ ಇರುತ್ತೆ. ಸೈನ್ಸ್ನ ಒಂದು ತುಂಬಾನೇ ಸಿಂಪಲ್ ರೂಲ್ ಇದೆ. ಒಂದು ಬೇಸ್ ಆಸಿಡ್ ಜೊತೆ ಸೇರಿದಾಗ ಅದರ ಎಫೆಕ್ಟನ್ನು ಕಮ್ಮಿ ಮಾಡುತ್ತೆ. ಅಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ನಾವು ಅಡುಗೆ ಸೋಡಾವನ್ನ ತಗೊಂಡಾಗ ಅದು ನೇರವಾಗಿ ನಮ್ಮ ಹೊಟ್ಟೆಯಲ್ಲಿರೋ ಆ ಎಕ್ಸ್ಟ್ರಾ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ಅದನ್ನ ತಟಸ್ಥಗೊಳಿಸಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಆ ಉರಿಯೋ ಫೀಲಿಂಗ್ ಕಮ್ಮಿಯಾಗಿ ತಕ್ಷಣಕ್ಕೆ ಆರಾಮನ್ಸುತ್ತೆ. ಇದು ತುಂಬಾನೇ ಸಿಂಪಲ್ ಆದರೆ ಸಖತ್ ಎಫೆಕ್ಟಿವ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಹೊಟ್ಟೆ ವಿಷಯದಿಂದ ಈಗ ಕಿಚನ್ಗೆ ವಾಪಸ್ ಬರೋಣ. ಅಡಿಗೆ ಸೋಡಾದ ಎರಡನೇ ಮತ್ತೆ ಬಹುಶಃ ಎಲ್ಲರಿಗೂ ಗೊತ್ತಿರೋ ಉಪಯೋಗ ಅಂದ್ರೆ ಬೇಕಿಂಗ್. ಸಾಫ್ಟ್ ಆದ ಕೇಕ್, ಬ್ರೆಡ್ ಹಿಂದೆ ಇರೋ ಸೈನ್ಸ್ ಏನು? ಬೇಕಿಂಗ್ ಮಾಡುವಾಗ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಆ ಕೇಕ್ ಗಟ್ಟಿಯಾಗಬಾರ್ದು, ಹಗುರವಾಗಿ ಸ್ಪಾಂಜ್ ಥರ ಸಾಫ್ಟಾಗಿ ಬರಬೇಕು. ಇದಕ್ಕೆ ಹಿಟ್ಟು ಚೆನ್ನಾಗಿ ಉಬ್ಬಬೇಕು. ಇಲ್ಲೇ ನೋಡಿ, ಅಡುಗೆ ಸೋಡಾ ತನ್ನ ಎರಡನೇ ಮ್ಯಾಜಿಕ್ ತೋರ್ಸೋದು. ಇದರ ಹಿಂದಿರೋ ಪ್ರೋಸೆಸ್ ತುಂಬಾನೇ ಸಿಂಪಲ್. ನಾವು ಕೇಕ್ ಹಿಟ್ಟಿಗೆ ಬೇಕಿಂಗ್ ಸೋಡಾ ಹಾಕಿ ಅದನ್ನ ಓವನಲ್ಲಿ ಬಿಸಿ ಮಾಡಿದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ಬಿಸಿಗೆ ಅಡಿಗೆ ಸೋಡಾ ಒಡೆದು ಒಂದು ಗ್ಯಾಸ್ ರಿಲೀಸ್ ಮಾಡುತ್ತೆ. ಆ ಗ್ಯಾಸ್ ಬೇರೆ ಯಾವುದೂ ಅಲ್ಲ, ಕಾರ್ಬನ್ ಡೈಆಕ್ಸೈಡ್. ಹಾಗಾದ್ರೆ ಈ ಗ್ಯಾಸ್ ಏನ್ ಮಾಡುತ್ತೆ? ಈ ರಿಲೀಸ್ ಆದ ಕಾರ್ಬನ್ ಡೈಆಕ್ಸೈಡ್ ಹಿಟ್ಟಿನ ಒಳಗೆ ಪುಟ್ಟ ಪುಟ್ಟ ಬಬಲ್ಸ್ ಕ್ರಿಯೇಟ್ ಮಾಡುತ್ತೆ. ಯೋಚನೆ ಮಾಡಿ, ಸಾವಿರಾರು ಸಣ್ಣ ಸಣ್ಣ ಬಲೂನ್ಗಳು ಹಿಟ್ಟಿನ ಮೇಲಕ್ಕೆ ಎತ್ತಿದ ಹಾಗೆ. ಇದರಿಂದಾನೇ ಕೇಕ್ ಉಬ್ಬುತ್ತೆ, ಸಾಫ್ಟ್ ಆಗುತ್ತೆ, ಮತ್ತೆ ಸ್ಪಾಂಜ್ ಥರ ಆಗುತ್ತೆ. ಹಾಗಾದ್ರೆ ನಾವು ಇಲ್ಲಿವರೆಗೆ ನೋಡಿದ್ದನ್ನ ಒಂದ್ಸಲ ರೀಕ್ಯಾಪ್ ಮಾಡೋಣ. ಒಂದೇ ಒಂದು ಬಿಳಿ ಪುಡಿ, ಆದ್ರೆ ಅದರ ಉಪಯೋಗಗಳು ಮಾತ್ರ ಕಂಪ್ಲೀಟ್ ಆಗಿ ಬೇರೆ ಬೇರೆ. ಒಂದು ಮೆಡಿಕಲ್ಗೆ, ಇನ್ನೊಂದು ಕುಕಿಂಗ್ಗೆ. ನೋಡಿ, ಇಲ್ಲಿ ಎಲ್ಲವೂ ಕ್ಲಿಯರ್ ಆಗಿದೆ. ಆಸಿಡ್ ಶಮಕವಾಗಿ ಅಂದ್ರೆ ಆಂಟಾಸಿಡ್ ಆಗಿ ಅದು ತನ್ನ ಬೇಸಿಕ್ ಗುಣದಿಂದ ಆಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಬೇಕಿಂಗಲ್ಲಿ ಅದನ್ನ ಬಿಸಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ ಹಿಟ್ಟನ್ನ ಉಬ್ಬಿಸುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಎರಡೂ ಉಪಯೋಗಗಳ ಹಿಂದಿರೋ ಸೈಂಟಿಫಿಕ್ ಕಾರಣಗಳು ಕಂಪ್ಲೀಟ್ ಆಗಿ ಬೇರೆ. ನೋಡಿ, ಹೊಟ್ಟೆ ಉರಿ ಅನ್ನೋದು ಒಂದು ಸಮಸ್ಯೆ, ಕೇಕ್ ಚಪ್ಪಟೆ ಆಗೋದು ಇನ್ನೊಂದು ಸಮಸ್ಯೆ. ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಆದ್ರೆ ಪರಿಹಾರ ಮಾತ್ರ ಒಂದೇ ಒಂದು ಕೆಮಿಕಲ್. ಇದುವೇ ಅಲ್ವಾ ಸೈನ್ಸ್ನ ಬ್ಯೂಟಿ. ಹಾಗಾದ್ರೆ ಈ ಸರಳ ವಿವರಣೆ ಮುಗಿಸೋ ಮೊದಲು ಒಂದು ಯೋಚನೆ ಮಾಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ, ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಗಮನಿಸದೇ ಇರೋ ಈ ಥರದ ಇನ್ನೆಷ್ಟು ಸೈಂಟಿಫಿಕ್ ಅದ್ಭುತಗಳು ಅಡಗಿರ್ಬೋದು ಅಲ್ವಾ? ನೆಕ್ಸ್ಟ್ ಟೈಮ್ ಅಡುಗೆ ಮಾಡುವಾಗ ಇದರ ಬಗ್ಗೆ ಖಂಡಿತ ಯೋಚಿಸಿ ನೋಡಿ.